ನಾವು ಕಳಿಯೋ ಲೆಕ್ಕ ಮಾಡೋದಕ್ಕಿಂತ ಮುಂಚೆನೆ ನೆನ್ನೆ ಮಾಡಿದ್ವಲ್ಲ ಕೂಡೋದು ಮತ್ತು ಗುಣಕಾರ ಅದು ಒಂದು ಎರಡೆರಡು ಲೆಕ್ಕ ಮಾಡಿ ಆಮೇಲೆ ನಾವು ಕಳಿಯೋ ಲೆಕ್ಕಕ್ಕೆ ಹೋಗೋಣ. ಓಕೆನಾ? ಓಕೆ ಸರ್. ಮೇಲೆ 2 ಇದೆ, ಆ 2ಕ್ಕೆ 6 ಸೇರಿಸಿದ್ರೆ ಎಷ್ಟಾಗುತ್ತೆ ಅಥವಾ ಕೂಡಿಸಿದ್ರೆ ಎಷ್ಟಾಗುತ್ತೆ? 8 ಸರ್. ವೆರಿ ಗುಡ್ ಮಕ್ಕಳೇ. ಇವಾಗ ಗುಣಿಸೋ ಲೆಕ್ಕನ ನಾವು ಮಾಡೋಣ. ಓಕೆನಾ? ಹಾಗಾಗಿ ಯಾವ ರೀತಿ ಮಾಡೋದು? ಮೊನ್ನೆ ಹೇಳಿದೆ 3 ಇಂಟು 2 6 ಇಂಟು 4. ಯಾವ ರೀತಿ ಗುಣಿಸೋದು? ಯಾವ ಕಡೆ ಹೋಗ್ಬೇಕು? ನಾವು 2ರಿಂದ 3. 2 3 ಎಷ್ಟು? 6 ಸರ್. ವೆರಿ ಗುಡ್ 6. ಅದೇ ರೀತಿ 4 6 ಎಷ್ಟು ಸರ್? 24. ವೆರಿ ಗುಡ್. ಪರವಾಗಿಲ್ಲ, ಲೆಕ್ಕದಲ್ಲೂ ಮತ್ತು ಗುಣಾಕಾರದಲ್ಲೂ ತುಂಬ ತುಂಬ ಇಂಪ್ರೂವ್ ಆಗಿದ್ದೀರಿ. ಇವಾಗ ಕಳೆಯ ಲೆಕ್ಕ ಮಾಡೋಣ. ಓಕೆನಾ? ಈಗ ಒಂದು ಉದಾಹರಣೆಗೆ 4 ಮತ್ತು 4 ಮೈನಸ್ 4ರಿಂದ 4 ಕಳೆದ್ರೆ ಎಷ್ಟಾಗುತ್ತೆ ಗೊತ್ತಾ? ಇಲ್ಲಿ ನೋಡಿ, ಇದು 4 ಬೆರಳಿದೆ ನೋಡ, ಆ ಬೆರಳಿಗೆ 4. ಈ 4ಗೆ ಈ 4ನ್ನು ಕಳೆದ್ರೆ ಎಷ್ಟಾಗುತ್ತೆ? ಏನು ಉಳಿಯಲ್ಲ. ಆಗ ಏನಾಗುತ್ತೆ? 0 ಬರುತ್ತೆ. ಗೊತ್ತಾಯ್ತಾ? ಅದೇ ರೀತಿ ಇನ್ನೊಂದು ಲೆಕ್ಕ ಹೇಳ್ತೀನಿ, ಸೇಮ್ ಹಂಗೆ ಇರ್ತದೆ. 3ರಿಂದ 3ನ್ನು ಕಳೆದು ಹಾಕಿದ್ರೆ ಎಷ್ಟಾಗುತ್ತೆ? ನಾನು ಹೇಳ್ತೀನಿ 3 ಸರ್. ನೋಡಪ್ಪ, ಕರೆಕ್ಟಾಗಿ ತಿಳ್ಕೊ, ಸುಮ್ಮನೆ ಮಂಕಿ ರೀತಿ ಆಡಬೇಡ. 4ರಿಂದ 4ನ್ನು ಕಳೆದೆ ಎಷ್ಟು? 0 ಸರ್. ವೆರಿ ಗುಡ್. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಸಿದ್ಧಾರ್ಥ. ನೋಡ್ಕೊ ಇನ್ನೊಂದ್ಸರಿ. 4ರಿಂದ 4ನ್ನು ಕಳೆದ್ರೆ ಎಷ್ಟು? 0 ಸರ್. ವೆರಿ ಗುಡ್. ಬಾಯಿಲಿ. ಅದೇ ರೀತಿ 3ರಿಂದ 3ನ್ನು ಕಳೆದು ಹಾಕಿದ್ರೆ ಎಷ್ಟು? 6 ಸರ್. ಸ್ವಾಮಿ, ಇಲ್ಲಿ ಕರೆಕ್ಟಾಗಿ ನೋಡ್ಕೊ. ಇದೆಷ್ಟು? ಇದು 3 ಸರ್. ಇದು ಎಷ್ಟು? 3. ಈ 3ರಿಂದ ಈ 3ನ್ನು ಕಳೆದು ಹಾಕಿದ್ರೆ ಎಷ್ಟು? 6 ಸರ್. ಹೆಂಗೆ ಹೇಳೋ? ನಿಂಗೆ ಲೆಕ್ಕ ಹೇಳ್ಕೊಡೋದು ನಾನು. ಅದಕ್ಕೆ ಹೇಳ ಸರ್. 4 4 ಕಳೆದ್ರೆ 0 ಸರ್. ವೆರಿ ಗುಡ್. 3 3 ಕಳೆದ್ರೆ 0 ಸರ್. ಹಾಂ, ನೀವ್ ಹೇಳ್ತಿರೋದು ಪ್ರಶ್ನೆ ಕೇಳ್ತಿರೋದು ನನ್ನ. 3 3ನ್ನ ಕಳೆದು ಹಾಕಿದ್ರೆ ಎಷ್ಟು? 6 ಸರ್.